ನಮಸ್ಕಾರ. ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಈ ಬೆಳಿಗ್ಗೆ ನಂಬಿಕೆ ಮತ್ತು ಮೂಢನಂಬಿಕೆಯ ನಡುವೆ ಏನು ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದಕ್ಕೊಂದು ಕಾರಣ ಇದೆ. ಉತ್ತರ ಪ್ರದೇಶದಲ್ಲಿ ನಡೆದಂತ ಒಂದು ಆಚರಣೆ. ಬದುಕಿನಲ್ಲಿ ನಂಬಿಕೆ ಮತ್ತು ಮೂಢನಂಬಿಕೆಯ ನಡುವೆ ಒಂದು ಸಣ್ಣ ಎಳೆ ಇರುತ್ತೆ. ನೀವು ಸ್ವಲ್ಪ ಈ ಕಡೆ ಹೋದ್ರೆ ಅದು ಮೂಢನಂಬಿಕೆ ಆಗುತ್ತೆ, ಈ ಕಡೆ ಬಂದ್ರೆ ನಂಬಿಕೆ ಆಗುತ್ತೆ. ಬದುಕಿನಲ್ಲಿ ನಂಬಿಕೆ ಬೇಕು ಅನ್ನೋದು ನಿಜ. ನಂಬಿಕೆ ಇಲ್ಲದೇನೆ ನಾವು ಬದುಕಕ್ಕೆ ಸಾಧ್ಯ ಆಗಲ್ಲ. ನಾವು ಏನನ್ನಾದ್ರೂ ನಂಬಬೇಕು. ದೇವರನ್ನಾದ್ರೂ ನಂಬಬೇಕು, ದೆವ್ವವನ್ನಾದ್ರೂ ನಂಬಬೇಕು, ಸಂವಿಧಾನವನ್ನಾದ್ರೂ ನಂಬಬೇಕು, ಏನಾದ್ರೂ ನಂಬಬೇಕು. ನಂಬಿಕೆ ಬೇಕು. ಮನುಷ್ಯ ಸಂಬಂಧಗಳನ್ನ ನಂಬಬೇಕು, ಪ್ರೀತಿಯನ್ನ ನಂಬಬೇಕು. ನಂಬಿಕೆಗೆ ಹಲವು ವಿಚಾರಗಳಿರ್ತವೆ. ಆದ್ರೆ ಅದು ನಂಬಿಕೆ ಮೂಢನಂಬಿಕೆ ಆದ್ರೆ ಅದು ನಮ್ಮನ್ನ ಎತ್ತ ಒಯ್ಯುತ್ತೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಾನು ಬಹಳ ಮುಖ್ಯವಾದ ಕಾರಣ ಒಂದು ವರದಿ ಅಂತ. ತಾವು ಗಮನಿಸಿರ್ಬೋದು, ಕಳೆದ 4-6 ದಿನಗಳಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದು ಉತ್ತರ ಪ್ರದೇಶ. ಆ ವಿಡಿಯೋ ಏನನ್ನ ತೋರಿಸಿಕೊಡುತ್ತೆ ಅನ್ನೋದನ್ನ ಮಾತನಾಡೋದಕ್ಕೆ ಇವತ್ತು ನಾನು ತಮ್ಮೆದುರು ನಿಂತಿದ್ದೇನೆ. ಒಂದು ಅದು ಇಡೀ ಆ ಘಟನೆ ಮೊದಲು ಹೇಳ್ಬಿಡ್ತೀನಿ ನಿಮಗೆ. ಸೊ ಉತ್ತರ ಪ್ರದೇಶದಲ್ಲಿ ಜಗನ್ನಾಥ ದೇವರ ಒಂದು ದೇವಸ್ಥಾನ ಇದೆ. ಅದು ಇರೋದು ಜೌನಪುರ ಅಂತ. ಈ ಜೌನಪುರ ಏನಿದೆ, ಆ ಜಿಲ್ಲೆಯಲ್ಲಿರುವಂತಹ ಜಗನ್ನಾಥ ಧಾಮ್ ರಾಸ್ ಮಂಡಲ್ ದೇವಸ್ಥಾನ ಅಂತ. ಈ ದೇವಸ್ಥಾನ ಈಗ ಚರ್ಚೆಗೆ ಗ್ರಾಸವನ್ನ ಒದಗಿಸಿದೆ. ಮೂಲಭೂತವಾಗಿ ನಮ್ಮ ಜನ ಎಷ್ಟು ಮೂಢರು, ಮೂಢನಂಬಿಕೆಯನ್ನ ಅವಲಂಬಿಸಿ ಬದುಕ್ತಾರೆ ಅನ್ನೋದನ್ನು ಕೂಡ ಇದು ತೋರಿಸಿಕೊಡುತ್ತೆ. ಉತ್ತರ ಪ್ರದೇಶ, ನಾನು ಯಾಕೆ ಇದನ್ನ ಬಹಳ ಮುಖ್ಯವಾಗಿ ಮಾತನಾಡ್ತೀನಿ ಅಂತಂದ್ರೆ, ಉತ್ತರ ಪ್ರದೇಶ ಅನ್ನುವುದು ಒಂಥರ ಮಾಡೆಲ್ ರಾಜ್ಯ ಅನ್ನುವ ರೀತಿ ಪ್ರತಿಬಿಂಬಿಸಲಾಗುತ್ತೆ ಬಿಕಾಸ್ ಆಫ್ ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥನನ್ನ ಸಂಘ ಪರಿವಾರದವರು, ಬಿಜೆಪಿಯವರು ಇಷ್ಟಪಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತಂದ್ರೆ ಅವರು ಮುಸ್ಲಿಂ ವಿರೋಧಿ ಅಂತ. ಬುಲ್ಡೋಜರ್ ಯತಿ ಅವರು ಬುಲ್ಡೋಜರ್ ತಗೊಂಡು ಹೋಗ್ತಾರೆ. ಈ ಕೇಸ್ ಇಲ್ಲ, ಇನ್ನೊಂದಿಲ್ಲ, ಕಾನೂನನ್ನು ಉಲ್ಲಂಘನೆ ಮಾಡೋರು ಯಾರೋ ಮಾಡ್ತಾ ಇದ್ದಾರೆ ಒಬ್ಬ ಮುಖ್ಯಮಂತ್ರಿ, ತಿಳಿಸಿ ಯೋಗಿ ಆದಿತ್ಯನಾಥ್. ಅವ್ರಿಗೆ ಕಾನೂನಿಗೆ ಏನೂ ಸಂಬಂಧನೇ ಇಲ್ಲ. ಯಾರೋ ಒಬ್ಬ ಆರೋಪಿತ ಇದ್ರೆ ಹೋಗಿ ಅವ್ರ ಮನೆ ಮೇಲೆ ಬುಲ್ಡೋಜರ್ ಬಿಡೋದಷ್ಟೇ. ಆದ್ರೆ ಅದನ್ನೇ ಪ್ರಶ್ನೆ ಇತ್ತೀಚೆಗೆ ಬಂತು, ಅದರ ರಾಮ ಮಂದಿರಕ್ಕೆ ಸಂಬಂಧಪಟ್ಟ ಹಾಗೆ. ಈ ರಾಮ ಮಂದಿರದಲ್ಲಿ ಕಾಸು ಹೊಡೆದವ್ರು ಇದಾರಲ್ಲ, ಅವರ ಮನೆಯ ಮೇಲೆ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ಬಿಡ್ತಾರ? ನಾಟ್ ಎಟ್ ಆಲ್, ನಾಟ್ ಎಟ್ ಆಲ್. ಅದು ಯಾವ ರೀತಿ ಅಂತ ಅಂದ್ರೆ, ಸೊ ಒಬ್ಬರು ಸಚಿವರು ಹೇಳಿದ ಹೇಳಿಕೆಯನ್ನು ನೋಡಿದೆ ನಾನು, ಅವ್ರ ಹೆಸರು ಮರ್ತಿದ್ದೀನಿ. ಸೊ ಏನು ಅಂತಂದ್ರೆ, ಯಾರು ರಾಮನ ಹುಂಡಿಗೆ ದುಡ್ಡು ಹಾಕ್ತಾರೋ ಅವ್ರು ಎಲ್ಲಿ ಹೋಗ್ತಾರೆ ಅಂತ ತಲೆ ಕೆಡ್ಸ್ಕೊಳ್ಳಲ್ಲ, ಭಕ್ತಿಯಿಂದ ಹಾಕ್ತಾರೆ. ಅದು ಏನ್ ಬೇಕಾದ್ರೂ ಆಗ್ಬೋದಂತೆ, ಅದ್ರ ಯಾರು ಬೇಕಾದ್ರೂ ಕಾಸು ಹೊಡ್ಕೋಬಹುದು. ಸೊ ಅಂತಹ ಅನಾಗರಿಕ ರಾಜ್ಯ ಉತ್ತರ ಪ್ರದೇಶ. ಇಡೀ ಇಂಡಿಯಾದಲ್ಲಿ GDP-ಯಲ್ಲಿ ನೆಲ ಕಚ್ಚಿರೋದಂತ, ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ನೆಲ ಕಚ್ಚಿರೋದಂಥದ್ದು. ಕೆಲಸನೇ ಇಲ್ಲ ಅಲ್ಲಿ ಜನರಿಗೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಅದು ಉದಾಹರಣೆ ಅಂತ ಕೊಡ್ತೀನಿ. ನೀವು ಬೆಂಗಳೂರು ಅಂತ ನಗರದಲ್ಲಿ ಬಂದು ನೋಡಿ, ಈ ಬೀಡ ಅಂಗಡಿ ಇಟ್ಕೊಂಡು ಅವ್ರು ಯಾರು ಬಹುತೇಕ ಗೊತ್ತಾ ನಿಮ್ಗೆ? ನೀವು ಹೋಗಿ ನೋಡಿದ್ರೆ ಅವರೆಲ್ಲ ಉತ್ತರ ಪ್ರದೇಶದ ಪಂಡಿತರು. ಪಂಡಿತ್ ಅಲ್ಲಿ ಬ್ರಾಹ್ಮಣ ಸಮುದಾಯ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಬ್ರಾಹ್ಮಣರು ಇರೋಂಥ ರಾಜ್ಯ. ನಿಯರ್ಲಿ 13% ವರೆಗೆ ಬ್ರಾಹ್ಮಣರಿದ್ದಾರೆ. ಕೆಲಸನೇ ಇಲ್ಲ ಅವ್ರಿಗೆ. ಒಂದಿಷ್ಟು ಜನ ದೇವ್ರ ಪೂಜೆ ಮಾಡ್ಕೊಂಡು ಅಲ್ಲಿ ಇಲ್ಲಿ ಇದ್ರೆ ಉಳಿದವರೆಲ್ಲ ಬಂದು ಬೀಡ ಅಂಗಡಿ ಇಡ್ತಾರೆ ಅಂತ ರಾಜ್ಯ. ಆ ರಾಜ್ಯದಲ್ಲಿರುವಂತಹದ್ದು ಇದನ್ನ ನಾನು ಹೇಳೋದಕ್ಕೆ ಹೊರಟಿದ್ದೀನಿ ಇವತ್ತು. ಸೊ ಏನು ಅಂತದ್ದು, ಈ ವೈರಲ್ ಆದ ವಿಡಿಯೋ ಏನ್ ತೋರಿಸ್ತಾ ಇದೆ ಅಂತಂದ್ರೆ, 2026 ಜುಲೈ 14ರಂದು ಈ ಜಗನ್ನಾಥ ದೇವಸ್ಥಾನದಲ್ಲಿ ನಡೆದಂತಹ ಒಂದು ಆಚರಣೆ ಅಂತ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ರಥಯಾತ್ರೆಗೂ ಮುನ್ನ ಇದು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಆವಾಗ ಒಂದು ಹಿರಿಯ ವೈದ್ಯರ ತಂಡ ಬರುತ್ತೆ. ಸ್ಟೆಥೋಸ್ಕೋಪ್ ಹಾಕೊಂಡು ವೈದ್ಯರ ತಂಡ ಅವರು ಬಂದ್ಬಿಟ್ಟು ಅಲ್ಲಿ ಆ ದೇವರ ಮೂರ್ತಿ ಏನಿದೆ, ಜಗನ್ನಾಥ ದೇವರ ಮೂರ್ತಿ, ಸೊ ಅದು ಪುರಿ ಜಗನ್ನಾಥನ ರೀತಿನೇ. ಆ ಜಗನ್ನಾಥನ ಮೂರ್ತಿ ಏನಿದೆ, ಆ ಮೂರ್ತಿಗೆ ಸ್ಟೆಥೋಸ್ಕೋಪ್ ಹಿಡಿದ್ಬಿಟ್ಟು ಹೃದಯ ಬಡಿಯುತ್ತಾ ಅಂತ ನೋಡ್ತಾರೆ. ಸೊ ಆ ದೇವರು ಮೂರ್ತಿ, ಅದು ಮೂರ್ತಿಗೆ ಹೃದಯ ಇರ್ತಾ ಇಲ್ಲೋ ಗೊತ್ತಿದೆ ನಮ್ಗೆ. ಆದ್ರೆ ಸ್ಟೆಥೋಸ್ಕೋಪ್ ಮೊದಲಿಂದ ಆಚರಣೆ ಬಂದಿದೆ ಅಂತ ಹೇಳ್ತಾರೆ. ಆ ಸ್ಟೆಥೋಸ್ಕೋಪ್ ಬಂದಿದ್ದು ಯಾವಾಗಿಂದ ಈ ಮೂರ್ಖ ಆಚರಣೆ ಪ್ರಾರಂಭ ಆಯ್ತಾ ಗೊತ್ತಿಲ್ಲ. ಬಂದು ಆ ಒಂದು ಅದೇನಂತ ಅಂದ್ರೆ, ಸ್ಟೆಥೋಸ್ಕೋಪ್ ಅನ್ನ ಬಳಸಿ
ಜಗನ್ನಾಥ ದೇವರ ಆರೋಗ್ಯವನ್ನ ಸಾಂಕೇತಿಕವಾಗಿ ಪರಿಶೀಲಿಸಲಾಯಿತು ಅನ್ನೋದು. ಈ ವರದಿ ಏನಿದೆ ಅದು ವೈರಲ್ ಆಯಿತು. ಹಾಗಿದ್ರೆ ಈ ಜಗನ್ನಾಥ ಸಂಪ್ರದಾಯ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿಯನ್ನು ಕೂಡ ತಮಗೆ ನಾನು ಕೊಡ್ತೀನಿ. ಒಂದು, ಜ್ಯೇಷ್ಠ ಪೂರ್ಣಿಮೆಯ ದಿನ ಸ್ನಾನ ಪೂರ್ಣಿಮೆ ಅನ್ನೋದನ್ನ ಆಚರಣೆ ಮಾಡ್ತಾರಂತೆ, ಸ್ನಾನ ಪೂರ್ಣಿಮೆ ಅಂತ. ಆ ದಿನ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವರಿಗೆ ಮಹಾ ಅಭಿಷೇಕವನ್ನ ಮಾಡಲಾಗತ್ತೆ, ಮಹಾಭಿಷೇಕ ಮಾಡಲಾಗತ್ತೆ. ಸೊ ಆವಾಗ ಅತಿಯಾದ ಸ್ನಾನದ ನಂತರ ದೇವರಿಗೆ ಜ್ವರ ಬರುತ್ತೆ ಅನ್ನೋದು ಭಕ್ತರ ನಂಬಿಕೆ. ಏನ್ ಹೇಳಿ, ದೇವ್ರಿಗೆ ಹೋಗಿ ಸ್ನಾನ ಮಾಡಿಸ್ಬೇಕು, ದೇವ್ರಿಗೆ ಜ್ವರ ಬಂದ್ಬಿಡ್ತಲ್ಲ, ಅವಾಗ ಏನ್ ಮಾಡ್ಬೇಕು, ಡಾಕ್ಟರ್ ಬಂದ್ಬಿಟ್ಟು ಸ್ಟೆಥೋಸ್ಕೋಪ್ ಹಾಕ್ಬಿಟ್ಟು ದೇವರ ತಾಪಮಾನ ಎಷ್ಟಿದೆ, ಜ್ವರ ಇದೆಯಾ ಇಲ್ಲ ಅಂತ ನೋಡ್ಬೇಕಂತೆ. ನೋಡಿದ್ಮೇಲೆ ಆರೋಗ್ಯ ಕರೆಕ್ಟ್ ಆಗಿದೆ, ಈಗ ದೇವ್ರನ್ನ ಮೆರವಣಿಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಬಹುದು ಅಂತ. ಇದನ್ನ ಅನವಸರ ಅಂತ ಕರೆಯಲಾಗುತ್ತೆ. ಅನವಸರ ಅಂತಂದ್ರೆ ಅದು ದೇವರ ವಿಶ್ರಾಂತಿ ಅವಧಿ ಅಂತ. ದೇವರು ವಿಶ್ರಾಂತಿ ಮಾಡುವ ಅವಧಿ ಅಂತೆ. ಸೊ ಮನುಷ್ಯರಿಗೂ ದೇವರಿಗೂ ಏನು ವ್ಯತ್ಯಾಸ ಇದ್ದಂಗೆ ಕಾಣ್ತಾ ಇಲ್ಲ ಬಿಡಿ. ಈ ಅವಧಿಯಲ್ಲಿ ದೇವರ ದರ್ಶನವನ್ನು ಕೂಡ ಭಕ್ತರಿಗೆ ನಿಷೇಧ, ಯಾಕಂದ್ರೆ ದೇವರು ರೆಸ್ಟ್ ತಗೋತಾ ಇರ್ಬೇಕಾದ್ರೆ ಯಾರಿಗೂ ನೋಡುವುದಕ್ಕೆ ಅವಕಾಶ ಇಲ್ಲ. ಆ ಸಂದರ್ಭದಲ್ಲಿ ದೇವ್ರು ರೆಸ್ಟ್ ತಗೋಬೇಕಾದ್ರೆ ಏನ್ ಮಾಡ್ಬೇಕು, ದೇವರಿಗೆ ಔಷಧಿಯ ಕಷಾಯ, ಹಣ್ಣುಗಳ ರಸ ಮತ್ತು ವಿಶೇಷ ನೈವೇದ್ಯಗಳನ್ನ ಅಲ್ಲಿ ಅರ್ಪಿಸಲಾಗತ್ತೆ. ಬಳಿಕ ವೈದ್ಯರು ಸಾಂಕೇತಿಕವಾಗಿ ಆರೋಗ್ಯ ಪರೀಕ್ಷೆಯನ್ನ ನಡೆಸಿ ದೇವರು ಗುಣಮುಖರಾಗಿದ್ದಾರೆ ಅಂತ ಘೋಷಿಸ್ತಾರಂತೆ. ಅದಾದ್ಮೇಲೆ ರಥಯಾತ್ರೆ ಪ್ರಾರಂಭ ಆಗುತ್ತೆ. ನಾನು ಹೇಳಿದೆ, ಈ ವಿಡಿಯೋ ವೈರಲ್ ಆಗಿದೆಯಲ್ಲ, ಆ ವಿಡಿಯೋ ವೈರಲ್ ಆದ ವಿಡಿಯೋ ಏನಿದೆ ಅದು ನಾನು ಈ ಮೊದಲು ಹೇಳಿದ ಹಾಗೆ ಅದು ಜುಲೈ 14ನೇ ತಾರೀಕು ನಡೆದಂತಹದ್ದು ಘಟನೆ ಅಂತ. ಸೊ ಈ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಜೌನಪುರ ಏನಿದೆ, ಈ ಆಚರಣೆ ಒಡಿಶಾದ ಪುರಿ ಜಗನ್ನಾಥ ಸಂಪ್ರದಾಯದಿಂದ ಪ್ರೇರಿತ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಪುರಿಯಲ್ಲಿರುವ ದೇವರು ಕೂಡ ಸ್ನಾನ ಪೂರ್ಣಿಮೆ, ಅದ ಸ್ನಾನ ಮಾಡೋ ಪೂರ್ಣಿಮೆ ಅಂತ. ದೇವರು ಸ್ನಾನ ಮಾಡೋಕ್ಕೂ ಒಂದು ದಿನ ಇದೆ ನೋಡಿ. ಅವ್ರು ಡೈಲಿ ಸ್ನಾನ ಮಾಡಲ್ಲ ಅನ್ಸುತ್ತೆ ದೇವರು, ನಮ್ ನಂಬಿಕೆ ಪ್ರಕಾರ. ದೇವ್ರು ಅಂದ್ರೆ ಏನ್ ಗೊತ್ತಾ, ನಾವು ಹೇಗಿರ್ತವೋ ಹಾಗೆ ದೇವ್ರು. ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳಿದ್ದೆ, ಆಯ್ತಾ, ಅದನ್ನ ಮತ್ತೆ ನಿಮ್ಗೆ ನೆನಪು ಮಾಡ್ತೀನಿ. ಈಗೇನಾದ್ರೂ ಆನೆಗೆ ದೇವರ ಕಲ್ಪನೆ ಬಂದಿದ್ರೆ ಆನೆ ದೇವ್ರು ಹೇಗಿರಕ್ ಸಾಧ್ಯ? ಆನೆ ಹಂಗೆ ಅಲ್ವಾ? ಹಾಗೇನೆ ಇರುವೆಗಳು, ದೇವ್ರು ಇರ್ಬೇಕು ಅಂದ್ರೆ ಇರುವೆ ಕಲ್ಪನೆ ಎಲ್ಲಿಯವರೆಗೆ ಬರುತ್ತೆ, ಇರುವೆ ಮೀರ್ ಹೋಗಲ್ಲ ಅದು ಅಲ್ವಾ? ಯಾವುದೋ ಹುಲಿ ದೇವ್ರನ್ನ ಕಲ್ಪನೆ ಮಾಡ್ಕೊಂಡ್ರೆ ಹುಲಿಯೇ ಆಗಿರುತ್ತೆ, ಸಿಂಹ ದೇವ್ರನ್ನ ಕಲ್ಪನೆ ಮಾಡ್ಕೊಂಡ್ರೆ ಸಿಂಹನೇ ಆಗುತ್ತೆ. ಆದ್ರಿಂದ ಮನುಷ್ಯ ದೇವರ ಕಲ್ಪನೆ ಏನಿದೆ ಮನುಷ್ಯನನ್ನ ಮೀರ್ ಮಾಡಕ್ ಸಾಧ್ಯ ಆಗಲ್ಲ. ಆದ್ರಿಂದ ಭಾರತೀಯ ಪರಂಪರೆಯಲ್ಲಿ ನೋಡಿ ನೀವು, ಈ ದೇವರುಗಳ ಕಲ್ಪನೆ ಯಾವಾಗ ಪ್ರಾರಂಭ ಆಯ್ತೋ ಆತ ಆ ಸಂದರ್ಭದಲ್ಲಿ ಅರಣ್ಯದಲ್ಲಿರ್ತಿದ್ದ. ಆದ್ರಿಂದ ಭಾರತೀಯ ಬಹುತೇಕ ದೇವರುಗಳ ವಾಹನಗಳಿವೆಯಲ್ಲ, ಆ ವಾಹನಗಳು ಯಾವುದು ಅಲ್ವಾ? ಒಂದೊಂದು ದೇವರಿಗೆ ಒಂದೊಂದು ಪ್ರಾಣಿ ವಾಹನ ಆಗಿದೆ. ಅದು ಪ್ರಾಣಿ ಮತ್ತು ಮನುಷ್ಯರ ನಡುವಿನ ಒಂಥರ ಸಮತೋಲನದ ಹೊಂದಾಣಿಕೆಯ ಬದುಕನ್ನ ಇದ್ ಮಾಡ್ಬೋದು. ಅದರ ಬಿಟ್ಟು ಬೇರೆ ವಾಹನ ಇಲ್ಲ ದೇವರಿಗೆ ಅಲ್ವಾ? ಸೊ ಅದರಿಂದ ನಮ್ಮ ಕಲ್ಪನೆ ಎಲ್ಲಿವರೆಗೆ ಹೋಗುತ್ತೋ ಅಲ್ಲಿವರೆಗೆ ಮಾತ್ರ ನಾವು ಆಲೋಚನೆ ಮಾಡಕ್ ಸಾಧ್ಯ. ನಮ್ಮ ಕಲ್ಪನೆ ಇದೆಯಲ್ಲ, ನಮ್ಮ ಕಲ್ಪನೆಗೆ ಒಂದು ಮಿತಿ ಇದೆ. ಆದ್ರೆ ಯಾವುದು ನಂಬಿಕೆ, ಯಾವುದು ಮೂಢನಂಬಿಕೆ ಎನ್ನುವ ಅರಿವಿರಬೇಕು. ಸೊ ಇದೇ ಸಂದರ್ಭದಲ್ಲಿ ಭಾರತೀಯ ಪರಂಪರೆಯಲ್ಲಿ ತಗೊಳ್ಳಿ, ನೀವು ಹಿಂದೂ ಧರ್ಮದಲ್ಲೇ ತಗೊಳ್ಳಿ. ಸೊ ದೇವರನ್ನ ಏನನ್ನಾಗಿ ದೇವರನ್ನ ಗುರುತಿಸಲಾಗತ್ತೆ ಅಂತ ನಾನು ಹಲವು ಸಂದರ್ಭದಲ್ಲಿ ಹೇಳ್ತೇನೆ. ಭಾರತೀಯ ದೈವ ಪರಂಪರೆ ಏನಿದೆ, ನೀವು ಅದು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಇರಲಿ, ಯಾವುದೇ ದೈವ ಧಾರ್ಮಿಕ ನಂಬಿಕೆಗಳಿರಲಿ, ಅಲ್ಲಿ ವೈಚಾರಿಕವಾದದ್ದು ಇದೆ. ನೀವು ಅದನ್ನು ಡಿನೈ ಮಾಡಕ್ಕಾಗಲ್ಲ. ಅದನ್ನ ನಾನು ಹೇಳ್ತೇನೆ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂದ್ರೆ ಕೇಶವ ಅಂದ್ರೆ ದೇವರು ಅಂತ. ನೀವು ಯಾವ ದೇವರಿಗೂ ಇದು ಮಾಡಿದ್ರೆ ಆ ದೇವ್ರಿಗೆ ಹೋಗ್ತದೆ. ದೇವರು ಅನ್ನೋದು ಬೆಳಕು, ದೇವರು ಅನ್ನೋದೊಂದು ಶಕ್ತಿ. ಅದು ಇಂಡಿಯಾದ ಪರಂಪರೆಯಲ್ಲಿರುವಂತಹದ್ದು. ದೇವರಿಗೆ ನಾಮ ಇಲ್ಲ, ಬಣ್ಣ ಇಲ್ಲ, ರುಚಿ ಇಲ್ಲ, ರೂಪ ಇಲ್ಲ. ದೇವ್ರನ್ನ ಯಾವ ರೂಪದಲ್ಲಿ ಬೇಕಾದರೂ ನೀವು ಪೂಜೆ ಮಾಡ್ಬೋದು, ಅದು ಹಿಂದೂ ಧರ್ಮ ಹೇಳುತ್ತೆ. ಅದೇ ರೀತಿ ಇಸ್ಲಾಂ ಕೂಡ. ಸೊ ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ನೀವು ಕ್ರಿಶ್ಚಿಯಾನಿಟಿ ಮತ್ತು ಹಿಂದೂಯಿಸಂ ನಡುವೆ ಇರೋ ಇದು ಗೊತ್ತಾ ನಿಮ್ಗೆ ಏನು ಅಂದ್ರೆ, ಕ್ರಿಶ್ಚಿಯಾನಿಟಿಯು ಒಂದರ್ಥ ನಮ್ಮ ಭಕ್ತಿ ಪಂಥದಂತೆ, ಸಬ್ಮಿಟ್ ಟು ಗಾಡ್ ಅಂತ, ದೇವರಿಗೆ ನಿಮ್ಮನ್ನ ಸಮರ್ಪಿಸಿಕೊಳ್ಳಿ ಅನ್ನುವುದನ್ನ ಕ್ರಿಶ್ಚಿಯಾನಿಟಿ ಹೇಳುತ್ತೆ, ಹಿಂದೂಯಿಸಂ ಹೇಳುತ್ತೆ ಅಲ್ವಾ? ಸೊ ನೀವು ಇಸ್ಲಾಂನಲ್ಲೂ ಅಷ್ಟೇ. ನೀವು ಇಸ್ಲಾಂನಲ್ಲಿ ದಟ್ ಅವರು, ನಾವು ಸೂರ್ಯನ ಕಡೆ ಮುಖ ಮಾಡಿ ಇದು ಮಾಡಿದ್ರೆ ಅವ್ರು ಚಂದ್ರನ ಕಡೆ ಮುಖ ಮಾಡಿ ಮಾಡ್ತಾರೆ. ನಾವು ನಿಂತು ಸೂರ್ಯ ನಮಸ್ಕಾರ ಮಾಡಿದ್ರೆ ಅವ್ರು ಕೂತು ನಮಾಜ್ ಮಾಡ್ತಾರೆ. ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಆಲ್ ರಿಲಿಜನ್ ಇದೆಯಲ್ಲ, ರಿಲಿಜನ್ ಮೂಲ ಉದ್ದೇಶವನ್ನು. ಆದ್ರೆ ಅದರ ಜೊತೆಗೆ ಈ ನಂಬಿಕೆಗಳು ಏನಿವೆ
ಅದು ಮೂಢನಂಬಿಕೆಯಾಗಿ ಪರಿವರ್ತಿಸುವಂತ ಅಲ್ವಾ. ಇವತ್ತಿನ ದಿನ ದೇವರ ಎದುರುಗಡೆ ನೀವು ಸ್ಟೆಥೋಸ್ಕೋಪ್ ಹಿಡ್ಕೊಬಿಟ್ಟು ಈಗ ಹಿಡಿದ್ರಿ ಇದು ಏನ್ರಿ ಅಂತ ಅದು ನೋಡಿದ್ರೆ ಅದು ಡಾಕ್ಟರ್ ತಂಡ, ಒಬ್ಬ ಡಾಕ್ಟರ್ ಅಲ್ಲ, ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳು, ಹಾರ್ಟ್ ಸ್ಪೆಷಲಿಸ್ಟು, ಕಿಡ್ನಿ ಸ್ಪೆಷಲಿಸ್ಟು ಅಲ್ವಾ, ಮೆಂಟಲ್ ಸ್ಪೆಷಲಿಸ್ಟು ಆಯ್ತಾ, ನ್ಯೂರೋಪತಿ ಸ್ಪೆಷಲಿಸ್ಟು, ಹಿಂಗೆ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಬಂದು ಕ್ಯೂ ಹಚ್ಬಿಟ್ಟು ದೇವರು ಒಂದೊಂದೇ ಅಂಗಗಳೇ ಹೇಗಿವೆ ಅಂತ ನೋಡ್ತಾರೆ. ದೇವರು ಅವನನ್ನ ದೇವರು ಅಂತ ನಾವು ಯಾಕೆ ಭಜಿಸ್ತೀವಿ? ಆತ ನಮ್ಮನ್ನ ಮೀರಿದವನು, ಆತ ಸರ್ವಾಂತರ್ಯಾಮಿ, ಸರ್ವಗುಣ ಸಂಪನ್ನ ಅಲ್ವಾ. ದೇವರ ನಂಬಿಕೆ ಇರುವುದು ಹಾಗೆ. ಅದನ್ನ ನೀವು ನಿಮ್ಮ ಆಚರಣೆ ಅನ್ನೋದು ಬೇಕು, ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ, ಆದ್ರೆ ಇಷ್ಟು ಮೂಢರಾದ್ರೆ ಹೇಗೆ? ಸೊ ಅದಕ್ಕೆ ಅವ್ರು ಕೇಳೋಕೋದ್ರೆ ಭಕ್ತರ ನಂಬಿಕೆ ಏನು ಗೊತ್ತಾ? ಅವ್ರು ಹೇಳ್ತಾರೆ ಜಗನ್ನಾಥ ದೇವರು ಕೇವಲ ಕಲ್ಲಿನ ಮೂರ್ತಿ ಅಲ್ಲ, ಅವರು ಜೀವಂತ ದೇವರು. ಓಕೆ, ಅವರು ಮೂರ್ತಿ ಅಲ್ಲ, ಜೀವಂತ ದೇವರು ಅನ್ನುವ ನಂಬಿಕೆನೂ ನೀವು ಇಟ್ಕೊಳ್ಳಿ, ಐ ನೋ ಇಶ್ಯೂ. ಆದ್ರೆ ಮುಂದೆ ಅವ್ರು ಏನಂತಾರೆ ಅಂದ್ರೆ ಮನುಷ್ಯರಂತೆಗೆ ಅವರಿಗೂ ಜ್ವರ ಬರುತ್ತದೆ. ಮನುಷ್ಯರಂತೆ ದೇವರಿಗೂ ಜ್ವರ ಬರೋದಾದ್ರೆ ಅವ್ರು ದೇವರು ಹೇಗಾಗ್ತಾನೆ ಅಲ್ವಾ. ನಮ್ಮಲ್ಲಿ ದೈವ ಕಲ್ಪನೆಯಲ್ಲಿ ಯಾರು ದೇವರುಗಳಿದ್ದಾರೆ ಅಥವಾ ಇವ್ರನ್ನ ಅಂತೀವಲ್ಲ ಸ್ವರ್ಗದಲ್ಲಿದ್ದಾರೆ, ಇನ್ನೊಬ್ರು ದೇವೇಂದ್ರ ಇತ್ಯಾದಿ, ಅವರಿಗೆ ಬಿಡುಗಣ್ಣರು ಅಂತಾರೆ. ಅಂದ್ರೆ ಅವರು ಕಣ್ಣನ್ನು ಕೂಡ ಮುಚ್ಚುವುದಿಲ್ಲ ಅನ್ನೋದು ಕೂಡ ನಮ್ಮ ಧಾರ್ಮಿಕ ಪರಂಪರೆ ನಂಬಿಕೆ. ಕಣ್ಣು ಕೂಡ ಮುಚ್ಚಲ್ಲ ಅವರು, ಬಿಡುಗಣ್ಣರು ಆಯ್ತಾ, ಅವ್ರಿಗೆ ನಿದ್ರೆ ಇಲ್ಲ. ಆದ್ರೆ ಒಂದು ಕಲ್ಪನೆಯಲ್ಲಿ ಬ್ರಹ್ಮ ಎಷ್ಟೋ ಕಾಲ ನಿದ್ರೆ ಮಾಡ್ತಾನೆ ಅಂತ ಹೇಳಲಾಗತ್ತೆ ಆಯ್ತಾ. ಆದ್ರೆ ಒಟ್ಟಾರೆಯಾಗಿ ಅವ್ರಿಗೆ ಜ್ವರನೂ ಬರುತ್ತೆ ಅಂತ ಕೇಳಿದ್ ನಾನು ಹೊಸದಾಗಿದ್ದೆ. ಜ್ವರ ಬಂದ್ರೆ ಉಳಿದ ಪ್ರಾಬ್ಲಮ್ ಬರ್ಬೇಕಲ್ವಾ ದೇವರಿಗೆ. ದೇವರಿಗೆ ಅತಿ ಹೆಚ್ಚು ಸಿಹಿ ನೈವೇದ್ಯ ಮಾಡ್ತಾರೆ. ಅವನಿಗೆ ಜ್ವರ ಬರೆದ್ರೆ ಡಯಾಬಿಟಿಸು ಬರ್ಬೇಕು, ಅವರಿಗೆ ಡಯಾಬಿಟಿಸ್ ಬಂದ್ಮೇಲೆ ಕಿಡ್ನಿ ಓಡಿಸ್ಕೋಬೇಕು, ದೇವರಿಗೆ ಬಿ ಪಿ ಬರ್ಬೇಕು ಅಲ್ವಾ. ಅಂದ್ರೆ ಒಂದು ರೋಗ ಬರುತ್ತೆ ಅಂದ್ರೆ ದೇವ್ರಿಗೆ ಉಳಿದೆಲ್ಲ ಟೆಸ್ಟ್ ಬೇಕಲ್ವಾ, ಅದು ಉಳಿದೆಲ್ಲ ಬರ್ಬೇಕಲ್ವಾ. ಆ ಕಥೆ ಏನು? ಆತ ದೇವರಾಗಿ ಯಾಕೆ ಇರ್ತಾರೆ? ಸೊ ಈ ಕಾರಣಕ್ಕೆ ನಾನು ಹೇಳಿದ್ದು ನಮ್ಮ ನಂಬಿಕೆ ಮತ್ತು ಅಪನಂಬಿಕೆಯ ಪ್ರಶ್ನೆ ಬಹಳ ಮುಖ್ಯವಾದ್ದು. ನಾನು ಹೇಳ್ತೇನೆ, ನೀವು ದೇವರನ್ನ ನೀವು ಯಾಕೆ ಬೇಕಾದ್ರೂ ಕಂಡುಕೊಳ್ಳಿ, ಐ ಹ್ಯಾವ್ ನೋ ಇಶ್ಯೂ. ನೀವು ನಿಮ್ಮ ಒಂದು ಕೊಠಡಿಯಲ್ಲಿ ಕೂತು ದೇವರ ಜೊತೆ ಜಗಳ ಆಡಿ, ನೋ ಇಶ್ಯೂ. ದೇವರ ಹತ್ರ ನನ್ಗೆ ಇದನ್ನು ಯಾಕೆ ಕೊಟ್ಟಿಲ್ಲ ಅಂತ ಕೇಳಿ, ನೋ ಇಶ್ಯೂ. ನನಗೆ ಕೊಡುವಂತ ಬೇಡ ಇಟ್ಕೊಳ್ಳಿ, ನೋ ಇಶ್ಯೂ. ದೇವರ ಜೊತೆ ಅದು ವೈಯಕ್ತಿಕವಾದದ್ದು. ಪ್ರತಿಯೊಬ್ಬ ವ್ಯಕ್ತಿ ತನಗೆ ಬೇಕಾದ ಹಾಗೆ ದೇವರನ್ನ ಕಂಡುಕೋಬಹುದು. ಹಿಂದೂ ಆದ್ರೆ ಅವಂದೇ ದಾರಿ, ಮುಸ್ಲಿಂ ಆದ್ರೆ ಅವಂದೇ ದಾರಿ, ಕ್ರಿಶ್ಚಿಯನ್ ಆದ್ರೆ ಅವಂದೇ ದಾರಿ, ಬುದ್ಧನಾದ್ರೆ ಅವಂದೇ ದಾರಿ. ಈ ದಾರಿಗಳೇನಿವೆ, ಯಾವುದೇ ದಾರಿ ಇರಲಿ, ದೇವ ಅನ್ನುವ ಒಂದು ಸುಪ್ರೀಂ ಪವರ್ ಅಂತ, ಆ ಸುಪ್ರೀಂ ಪವರ್ ನೀವು ಹೇಗ್ ಬೇಕಾದ್ರೂ ನೋಡ್ಬೋದು, ಹೇಗ್ ಬೇಕಾದ್ರೂ ಭಜಿಸ್ಬೋದು, ಹೇಗ್ ಬೇಕಾದ್ರೂ ಬೇಡಿಕೆ ಇಟ್ಕೋಬಹುದು, ಅದು ತಪ್ಪಲ್ಲ. ಆದ್ರೆ ನೀವು ಸಾರ್ವಜನಿಕವಾಗಿ ಜನರನ್ನ ಮೂಢನಂಬಿಕೆ ತಳ್ಳುವ ಮೂಲಕ ಅವರನ್ನ ಮೂಢರನ್ನಾಗಿ ಮಾಡ್ತಾ ಇರೋದು, ಅದಂತೂ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಆಚರಣೆಗೂ ದೈವ ಭಕ್ತಿಗೂ ಇದೆಯಲ್ಲ, ಆಚರಣೆ ಅದು ಒಂದು ಹಂತದವರೆಗೆ ನಿಮ್ಮನ್ನ ಮಾನಸಿಕವಾಗಿ ಸಿದ್ಧಪಡಿಸುವುದಕ್ಕೆ ಇರುತ್ತೆ ಆಚರಣೆ. ಆದ್ರೆ ಅದೇ ಅಂತಿಮ ಅಲ್ಲ, ದಟ್ ಈಸ್ ಅದು ಅಲ್ಟಿಮೇಟ್ ಅಲ್ಲ. ಅಲ್ಟಿಮೇಟ್ ಆದದ್ದು ಬೇರೆ. ದೈವ ಅನ್ನುವ ಒಂದು ಪವರ್ಫುಲ್ ಆದ ಶಕ್ತಿ ಇದ್ರೆ ಯು ವಿಲ್ ಹ್ಯಾವ್ ಟು ಕನೆಕ್ಟ್ ವಿತ್ ದಟ್ ಇಸ್ ಗಾಡ್. ಹೌ ಟು ಕನೆಕ್ಟ್ ವಿತ್ ದ ಗಾಡ್ ಇಸ್ ಎ ಇಂಪಾರ್ಟೆಂಟ್ ಥಿಂಗ್. ಆ ಕನೆಕ್ಟ್ ಆಗುವುದಕ್ಕೆ ಏನು ಬೇಕಾಗಿಲ್ಲ, ಅದು ಒಂದು ನಂಬಿಕೆ ಬೇಕು, ಒಂದು ಪ್ರೀತಿ ಬೇಕು ಅಲ್ವಾ, ಒಂದು ನಿಸ್ಪೃಹವಾದ ಒಂದು ಮನಸ್ಸು ಬೇಕು, ದ್ವೇಷವಿಲ್ಲದ ಮನಸ್ಸು ಬೇಕು, ಹಿಂಸೆ ಇಲ್ಲದ ಮನಸ್ಸು ಬೇಕು. ಯಾವತ್ತು ದೇವರು ಹಿಂಸೆಯನ್ನ ಇಷ್ಟಪಡಲಾರ. ಯಾವುದೇ ದೇವರು ಅನ್ನುವನಿಂದಾನೆ ಅದು ಇದನ್ನೆಲ್ಲ ಮೀರಿದವನು, ಹಿಂಸೆ ಇರ್ಕೂಡುದು. ಆದ್ರಿಂದ ಈ ಆಚರಣೆಗಳು ಏನಿವೆ ಅದು ನಮ್ಮನ್ನ ಮೂರ್ಖರನ್ನಾಗಿಸಬಾರದು. ವಿ ಶುಡ್ ನಾಟ್ ಬಿ ಲೈಕ್ ದ್ಯಾಟ್. ನಾವು ಮೂರ್ಖರಾಗ್ಬಿಡು. ಇವತ್ತು ವೈಜ್ಞಾನಿಕ ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಸಂದರ್ಭ ಇಂಥ ಆಚರಣೆಗಳೇನಿವೆ ಅದು ಬೀರುವ ಪರಿಣಾಮ ಇದೆ. ಪುಟ್ಟ ಮಕ್ಕಳು ನೋಡ್ಕೊಬಿಟ್ಟು ಇನ್ನೊಬ್ರು ನೋಡ್ಬಿಟ್ಟು ಇಂಥ ಆಚರಣೆಗಳನ್ನು ಹೋಗ್ಬಿಟ್ಟು ಸ್ಟೆಥೋಸ್ಕೋಪ್ ಹಿಡ್ಕೊಂಡು ಹೊಂಟ್ಬಿಟ್ರೆ ನೀವು ಆ ಡಾಕ್ಟರ್ ಆದ್ರೂ ತಲೆ ಬುದ್ಧಿ ಬೇಡ್ಬೇಕ್ರಿ. ಮೂರ್ತಿಗೆ ಹೋಗ್ಬಿಟ್ಟು ಸ್ಟೆಥೋಸ್ಕೋಪ್ ಇಟ್ಕೊಬಿಟ್ಟು ಅದು ವಿಡಿಯೋ ಮಾಡಿ ಅದನ್ನೆಲ್ಲ ಬಿಟ್ಬಿಟ್ಟು ಈ ಉತ್ತರ ಪ್ರದೇಶ ಮಾನ್ ಹುಚ್ಚಿರ ಸಂತೆ ಕಟ್ರಿ. ಅದು ಏನು ಸಾಕ್ಷರತೆ ಇಲ್ಲ, ಆಲೋಚನೆ ಇಲ್ಲ, ಇಲ್ಲ ಮೂರ್ಖ ಜನ. ಅವರು ನಾವು ಆದರ್ಶ ಅಂದ್ಕೊಂಡು ಕೂತಿದ್ದೀವಿ. ಅವರ ರಾಜಕೀಯವೂ ಮಾದರಿ ಅಲ್ಲ, ಅವರ ಸಾಮಾಜಿಕ ಮಾದರಿ ಅಲ್ಲ, ಅವರ ಧಾರ್ಮಿಕ ನಂಬಿಕೆಗಳು ಮಾದರಿ ಅಲ್ಲ.
ಹಾಗೆ ನೋಡಿದ್ರೆ ನಾವು ದಕ್ಷಿಣದಲ್ಲಿ ನಮ್ಮದೇ ಮಾದರಿ. ಎಸ್, ನಮ್ಮ ನಂಬಿಕೆಗಳ ಮಾದರಿ. ನಾವು ಹೆಚ್ಚು ನಮ್ಮ ದೈವ ನಂಬಿಕೆ ಏನಿದೆ ಅದು ಯಾವತ್ತೂ ಕೂಡ ವೈಚಾರಿಕತೆಗೆ ವಿರುದ್ಧವಾಗಿರ್ಕೂಡದು. ನಮ್ಮ ದೈವ ನಂಬಿಕೆ ಇರಬೇಕು ನಮ್ಗೆ, ಆದ್ರೆ ಅದು ನಮ್ಮ ವೈಚಾರಿಕ ಪ್ರಜ್ಞೆಯನ್ನ ನಾಶಪಡಿಸಕೂಡದು. ನಾವು ವೈಚಾರಿಕವಾಗಿ ಜಾಗೃತರಾಗಿದ್ದುಕೊಂಡೇ ನೀವು ದೈವ ನಂಬಿಕೆಯನ್ನು ಇಟ್ಕೊಂಡ್ರೆ ತಪ್ಪಲ್ಲ. ಆದ್ರೆ ನಿಮ್ಮ ದೈವ ನಂಬಿಕೆ ಯಾವತ್ತು ವೈಚಾರಿಕತೆಗೆ ವಿರುದ್ಧವಾಗಿರುತ್ತೆ, ಆವತ್ತು ನಿಮ್ಮ ಕತೆ ಮುಗ್ತಾರೆ, ಯು ಲಾಸ್ಟ್ ಅಂತ. ದೇವರು ಕೂಡ ನಿಮ್ಗೆ ಕ್ಷಮಿಸಲ್ಲ, ಅಯೋಗ್ಯ ನೀವು ಅಂತ ಇದಾಗ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿದೆ ಈ ಆಚರಣೆ. ನನಗೆ ಆದ ಕಾರಣಕ್ಕಾಗಿ ಭಾರತದಲ್ಲಿ ಇಂಥ ಹಲವು ಮೂಢನಂಬಿಕೆಗಳಿದೆ. ಈ ಮೂಢನಂಬಿಕೆಗಳ ವಿರುದ್ಧ ಕೂಡ ಅವಾಗ ಆಂದೋಲನಗಳು ನಡೆದಿವೆ. ಇನ್ನು ಬದಲಾವಣೆ ಯಾಕೆ ಗೊತ್ತಾ? ಒಂದೇನಿದೆ, ಧರ್ಮ ಮತ್ತು ಆಚರಣೆ ಇದೆಯಲ್ಲ, ಅದು ಹರಿಯುವ ನೀರಿನಂತಿರ್ಬೇಕು. ಅದು ಸಮಾಜದ ಜೊತೆ ಸದಾ ಮುಖಾಮುಖಿಯಾಗಿರ್ಬೇಕು. ಧರ್ಮ ಅನ್ನೋದು ಧರ್ಮ ಶುಡ್ ನಾಟ್ ಬಿ ಸ್ಟ್ಯಾಗ್ನೇಟ್. ಅಂದ್ರೆ ಒಂದು ಧರ್ಮ ಹುಟ್ಟಿದಂತ ಸಂದರ್ಭ, ಹಿಂದೂ ಧರ್ಮ ಅಂತ ಇಟ್ಕೊಳ್ಳಿ ನೀವು, 3000 ವರ್ಷಗಳ ಹಿಂದೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಇಸ್ಲಾಂ ಧರ್ಮ 1500 ವರ್ಷಗಳ ಹಿಂದೆ ಹುಟ್ಟಿರುವ ಧರ್ಮಗಳೇನಿವೆ ಆ ಕಾಲದ ಜೊತೆ ಮುಖಾಮುಖಿಯಾಗಿರ್ತವೆ. ಆ ಕಾಲದ ಸಮಾಜ, ಅವತ್ತಿನ ಮನುಷ್ಯ ಹೇಗೆ ಆಲೋಚನೆ ಮಾಡ್ತಾನೆ ಅನ್ನೋದ್ಮೇಲೆ ಅವ್ರ ದೈವ ಕಲ್ಪನೆ ಇರುತ್ತೆ. ಆದರೆ ಇವತ್ತು ನಾವಿರುವಾಗ ಮೂಢರಂತೆ ಆ ಕಾಲದಲ್ಲೇ ಹೇಗಿದೆಯೋ ಹಾಗೇ ಇರಬೇಕು ಅನ್ನೋದು ಮೂರ್ಖತನ. ಧರ್ಮಕ್ಕೆ ಚಲನಶೀಲತೆ ಇಲ್ಲದಿದ್ರೆ ಆ ಧರ್ಮಕ್ಕೆ ಬೆಲೆ ಇಲ್ಲ. ಧರ್ಮಕ್ಕೆ ಚಲನಶೀಲತೆ ಇರ್ತಬೇಕು ಮತ್ತು ಧರ್ಮ ಸದಾ ವಾಸ್ತವದ ಜೊತೆ ಮುಖಾಮುಖಿ ಆಗ್ತಾ ಇರಬೇಕು. ಧರ್ಮ ಆದ್ರಿಂದ ಯಾವ ಬದಲಾಗದ ಧರ್ಮ ಇದೆಯಲ್ಲೋ ಧರ್ಮವೇ ಅಲ್ಲ. ಆಲ್ವೇಸ್ ಇಟ್ ಶುಡ್, ಅಂದ್ರೆ ಒಂದು ಕಾಲಘಟ್ಟದಲ್ಲಿ ಅದು ಸಂವಹನ ನಡೆಸ್ತಾ ಇರಬೇಕು. ಒಂದು ಕಾಲದಲ್ಲಿ ಇದು ಸತಿ ಸಾಗಮನ ಪದ್ಧತಿ ಇತ್ತು. ಅದರ ವಿರುದ್ಧ ಹೋರಾಟ ನಿಂತು ಗಂಡ ಸತ್ತ ತಕ್ಷಣ ಜೊತೆಗೆ ಹೆಂಡತಿ ಹಾರೋ ಅಂತ ಅಲ್ವಾ. ಸೊ ಅದನ್ನ ಹೋರಾಟದ ನಂತರ ನಿಂತು ಆ ಕಾಲದಲ್ಲಿ ಮುಗ್ದೋಗ್ಬೇಕು. ಅದು ಒಂದು ಕಾಲದಲ್ಲಿ ಏನಿರುತ್ತೆ ಧರ್ಮ, ಆ ಧರ್ಮವನ್ನ ನೀವು ಹೊಸ ಕಾಲಕ್ಕೆ ತಕ್ಕಂತೆ ಅಳವಡಿಸಿಕೊಳ್ಳೋದಿರುತ್ತಲ್ಲ, ಅದು ಬದಲಾಗದಿರುತ್ತಲ್ಲ, ಬಹಳ ಮುಖ್ಯ. ಆದ್ರೆ ಬಹಳಷ್ಟು ಜನ ಈ ಧರ್ಮವನ್ನ ಬೋಧಿಸುವವರು ಏನಿರ್ತಾರೆ, ಅವ್ರು ಮೂಢನಂಬಿಕೆಯವರು ಆಗಿರ್ತಾರೆ. ಅವರು ಬದಲಾವಣೆಯನ್ನ ಬಯಸಲ್ಲ. ಅವರು ಯಾವ ಕಾಲದಲ್ಲೋ ಹುಟ್ಟಿದ ಧರ್ಮವೇ ಪರಮಶ್ರೇಷ್ಠ, ಶ್ರೇಷ್ಠತೆಯ ಅಹಂಕಾರದಿಂದ ಪ್ರಾರಂಭ ಆಗುತ್ತೆ. ಅದೆಂದೂ ಬದಲಾಗಕೂಡದು, ಹೀಗೇ ಇರಬೇಕು. ಹಾಗಾಗಲ್ಲ, ಧರ್ಮ ಬದಲಾಗಬೇಕು. ಆದ್ರಿಂದನೇ ನೀವು ಹಿಂದೂ ಧರ್ಮ ಆ ದೃಷ್ಟಿಯಿಂದ ನೋಡಿದರೆ ಹಿಂದೂ ಧರ್ಮದ ಸುಧಾರಕರು ಹಲವು ಸಂತರು ಹೋಗಿದ್ದಾರೆ. ಆಯಾ ಕಾಲಘಟ್ಟದಲ್ಲಿ ಧರ್ಮದ ವ್ಯಾಖ್ಯೆಗಳು ಬದಲಾಗ್ತಾ ಹೋಗಿವೆ. ಹಿಂದೂ ಧರ್ಮದಲ್ಲಿ ಆಗಿದೆ, ನಿಂತು ನೀರಾಗಿಲ್ಲ. ಆದರೆ ಈ ನಡುವೆ ಕೂಡ ಇಂಥ ಆಚರಣೆಗಳು ಮೂಢತನ ಉಳಿದುಕೊಂಡಿದೆ. ಶುಡ್ ಚೇಂಜ್, ಅದು ಬದಲಾಗಬೇಕು ಧರ್ಮ. ಆವಾಗಲೇ ಅದಕ್ಕೆ ರೆಲೆವೆನ್ಸ್ ಬರುತ್ತೆ. ರೆಲೆವೆನ್ಸ್ ಇಲ್ಲದ ಧರ್ಮ ಇದೆಯಲ್ಲ, ಅದಕ್ಕೆ ಅರ್ಥನೂ ಇಲ್ಲ, ಬೆಲೆನೂ ಇಲ್ಲ. ಈ ಕಾಲದಲ್ಲಿ ನೀವು ಹೇಗಿದ್ದೀರಿ, ಆ ಕಾಲದ ಜೊತೆ ಧರ್ಮ ಬದಲಾಗ್ತಾ ಮುಖಾಮುಖಿ ಆಗ್ಬೇಕು. ಒಂದೊಂದು ಕಾಲಘಟ್ಟದಲ್ಲಿ ಹುಟ್ಟಿದಂತ ಸಾಧು ಸಂತರು ಧರ್ಮವನ್ನ ತಂದು ಆ ಕಾಲದಲ್ಲಿ ನಿಲ್ಲಿಸಿ ಮುಖಾಮುಖಿಯಾಗಿಸಿ ಅದು ಏನು ಬದಲಾಗಬೇಕು ಆಗ್ಬೇಕು. ಅದರ್ವೈಸ್ ನೋ ಯೂಸ್. ಅದಿಲ್ಲದ್ರೆ ನಾವು ಮೂಢರಾಗಿ ಕುತ್ಕೊಂಡಿರ್ತೀವಿ ಅಷ್ಟೇ. ಧರ್ಮ ನಮ್ಮ ವೈಚಾರಿಕತೆಯನ್ನು ಕೊಂದ್ಬಿಡುತ್ತೆ. ಅಲ್ಲಿಗೆ ಧರ್ಮದ ರೆಲೆವೆನ್ಸ್ ಮುಗಿ ಹೋಗುತ್ತೆ. ಧರ್ಮ ನಮಗೆ ಅಗತ್ಯ ಇರಲ್ಲ. ಇದು ಇವತ್ತರ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.